ಯಾಕೆಂದರೆ ಅವರೆಲ್ಲರೂ ಕೂಡ ಅವರ ಅಭಿವೃದ್ಧಿ ನೋಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ ಅವ್ರಿಗೆ. ಜನಗಳಿಗೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲ. ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಅದೇ ಭಾವನೆ ಇರೋದು. ಅವ್ರು ಬರೋದೇ ಅದಕ್ಕೆ, ದುಡ್ಡು ಮಾಡೋಕ್ಕೆ ಬರೋದು. ಮೊದಲಾಗಿಲ್ಲ ಇವಾಗ. ಈ ಸ್ಲಮ್ ಮತ್ತು ಆ ಕಡೆಯಲ್ಲೆಲ್ಲ ಹೋಗಿ ಬಡವರಿಗೆಲ್ಲ ಹಣ ಕೊಟ್ಟು, ಸೀರೆ ಕೊಟ್ಟು, ಹೆಂಡ ಕೊಟ್ಟು, ಈ ರೀತಿ ಕೊಟ್ಟು ಬರ್ತಾರೆ, ಎಲೆಕ್ಟ್ ಆಗಿ ಬರ್ತಾರೆ. ಅವ್ರಿಗೇನೂ ಒಂದು ಮೊರಾಲಿಟಿ ಇರೋಲ್ಲ, ಅವ್ರಿಗೆ ನೈತಿಕತೆ ಇರೋದಿಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಯಾರ್ದೋ ಪಬ್ಲಿಕ್ ದುಡ್ಡು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಷ್ಟೇ ಹೊರತು ಇನ್ನೇನಿಲ್ಲ ಅದು. ಕಾಂಗ್ರೆಸ್ ಸರ್ಕಾರ 60% ಕಮಿಷನ್ ಸರ್ಕಾರ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಹಿಂದೆ ಕೂಡ ಬಿಜೆಪಿ ಮೇಲೂ ಆರೋಪ ಬಂದಿತ್ತು 40% ಕಮಿಷನ್ ಸರ್ಕಾರ ಅಂತ. ಇವಾಗ ಏನ್ ಅನ್ಸುತ್ತೆ, ಕಾಂಗ್ರೆಸ್ ಸರ್ಕಾರ 60% ಕಮಿಷನ್ ಸರ್ಕಾರ ಅಂತ ನಿಮ್ಗೆ ಅನ್ಸುತ್ತಾ? ನಾವು ಹೇಳೋದಾದರೆ ಕೊಟ್ಟವ್ರಿಗೆ ಗೊತ್ತು, ತಗೊಂಡವ್ರಿಗೆ ಗೊತ್ತು. ಆದರೆ ಮಧ್ಯದ ನಮಗೆ ಯಾವುದು ಮಾಹಿತಿ ಇರಲ್ಲ. ಅಂದ ಮಾಹಿತಿ ಇಟ್ಕೊಂಡು ಹೇಳಬೇಕು ಅಂದರೆ ನಮಗೆ ಆಗಲ್ಲ. ನಾವೇ ಹೇಳಬೇಕು ಅಂದರೆ 70% ಇರ್ಬೋದು, 60 ಮೇಲೆ ಇರ್ಬೋದು ಅಂತ ನಾ ಹೇಳೋದು. ಯಾಕೆ 70% ಮೇಲೆ ಇರ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ? ಯಾಕೆಂದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಆಗಿದೆ. ಯಾಕೆಂದರೆ ಅವರೆಲ್ಲರೂ ಕೂಡ ಅವರ ಅಭಿವೃದ್ಧಿ ನೋಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ ಅವ್ರಿಗೆ. ಜನಗಳಿಗೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲ ಅವ್ರಿಗೆ. ಅಂದರೆ ಅವರು 5 ವರ್ಷ ಇದ್ದೀವಿ, 5 ವರ್ಷ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗ್ಬಿಡೋದು ಅಂತ ಅವರ ಭಾವನೆ ಇದೆ. ಮತ್ತು ಈಗಿನ ರಾಜಕಾರಣದಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಅದೇ ಭಾವನೆ ಇರೋದು. ಅವ್ರು ಬರೋದೇ ಅದಕ್ಕೆ, ದುಡ್ಡು ಮಾಡೋಕ್ಕೆ ಬರೋದು. ಮೊದಲಾಗಿಲ್ಲ ಇವಾಗ. ಏನ್ ಅನ್ಸುತ್ತೆ, ಏನ್ ಹೇಳ್ತೀರಾ? ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗ್ತಾ ಇದೆ, ಮೇ ಬಂದ್ರೆ 2 ವರ್ಷ ಆಗ್ತಾ ಇದೆ. ಯಾವ ತರ ಚೇಂಜಸ್ ಆಯ್ತು ಅಂತ ಅದು ಹೇಳೋದಾದರೆ ಓಲ್ಡ್ ವೈನಿಂದ ನ್ಯೂ ಬಾಟಲ್ ಅಂತ ಹೇಳ್ತಾರೆ. ಎಲ್ಲ ಒಂದೇ. ಕಾಂಗ್ರೆಸ್ಸಿಗೆ ಬಂದಿರೋರು ಬಿ ಜೆ ಪಿನಿಂದಲೂ ಕೆಲವರು ಹೋಗಿದ್ದಾರೆ, ಬಿ ಜೆ ಪಿನಲ್ಲಿರೋರು ಕಾಂಗ್ರೆಸ್ಸಿಂದ ಬಂದಿದ್ದಾರೆ. ಒಂದು ಪಾರ್ಟಿನಲ್ಲಿ ಯಾರೂ ಇರೋಲ್ಲ. ಒಂದು ಕಡೆ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ಇನ್ನೊಂದು ಕಡೆ ಹಾರಿ ಹೋಗ್ತಾರೆ. ಅವ್ರಿಗೆ ಅವಕಾಶ ಎಲ್ಲಿ ಸಿಗ್ತದೋ ಆ ರೀತಿ ಹೋಗ್ತಾರೆ ಅವರು. ಆದ್ದರಿಂದ ಎಲ್ಲ ಪಾರ್ಟಿ ಬಂದರೂ ಕೂಡ ಒಂದೇ, ಅವ್ರು ಯಾರೂ ಕೂಡ ಅಭಿವೃದ್ಧಿ ಮಾಡೋದಿಲ್ಲ. ಹಿಂದೆ ಯಡಿಯೂರಪ್ಪನ ಸರ್ಕಾರದಲ್ಲಿ ಹೇಳಿದಾಗಲೂ ಹಾಗೆ ಹೇಳ್ತಿದ್ರು ಜನಗಳು. ಆದರೆ ಏನು ಅಭಿವೃದ್ಧಿ ಆಗಿತ್ತೋ ಅವ್ರಿಗೆ ಗೊತ್ತಿದೆ. ಏನ್ ಅನ್ಸುತ್ತೆ ಸರ್, ಅಂದ್ರೆ ಇವಾಗ ಕಮಿಷನ್ ತಗೊಳ್ತಾರೆ ಅಂತಂದ್ರೆ ಅದು ಒಂದು ರೀಸನ್ ಇದ್ದೇ ಇರುತ್ತೆ. ಒಂದು ಅವ್ರ ಡೆವಲಪ್ಮೆಂಟ್ ಸಿಗಿರುತ್ತೆ, ಇಲ್ಲಾಂದ್ರೆ ರಾಜ್ಯದ ಡೆವಲಪ್ಮೆಂಟ್ ಸಿಗಿರುತ್ತೆ. ಸೊ ಇವ್ರ ಇಂಟೆನ್ಷನ್ ಏನ್ ಇರ್ಬೋದು ಅಂತ ಅನ್ಸುತ್ತೆ? ಕಮಿಷನ್ನು ತಗೊಳ್ತಾರೆ ಅಂತಂದ್ರೆ ಎರಡು ಇಂಟೆನ್ಷನ್ ಇರುತ್ತೆ. ಒಂದು ಅವರು ಚೆನ್ನಾಗಾಗಬೇಕು ಅಂತ, ಇನ್ನೊಂದು ನಮ್ಮ ರಾಜ್ಯ ಚೆನ್ನಾಗಿ ಮಾಡಬೇಕು ಅಂದಿರುತ್ತೆ. ಸೊ ಮೊದಲು ಹೇಳೋದಿಲ್ಲ, ರಾಜ್ಯ ಚೆನ್ನಾಗಿರ್ಬೇಕು ಅನ್ನೋದು ಇಲ್ಲ ಅವ್ರಿಗೆ. ಅವರು ಉದ್ಧಾರ ಆಗಬೇಕು ಅನ್ನೋದು ಇರುತ್ತೆ ಅವ್ರಿಗೆ ಕಮಿಷನ್ದು, ಅಷ್ಟೇ, ಇನ್ನೇನು ಇಲ್ಲ ಅವ್ರದ್ದು. ಮತ್ತು ಅವ್ರು ಬರೋದು ಅಷ್ಟೇ, ಖರ್ಚು ಮಾಡಿ ಬರ್ತಾರೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಬರ್ತಾರೆ. ಈ ಸ್ಲಮ್ ಮತ್ತು ಆ ಕಡೆಯಲ್ಲೆಲ್ಲ ಹೋಗಿ ಬಡವರಿಗೆಲ್ಲ ಹಣ ಕೊಟ್ಟು, ಸೀರೆ ಕೊಟ್ಟು, ಹೆಂಡ ಕೊಟ್ಟು, ಈ ರೀತಿ ಕೊಟ್ಟು ಬರ್ತಾರೆ, ಎಲೆಕ್ಟ್ ಆಗಿ ಬರ್ತಾರೆ. ಅವ್ರಿಗೇನೂ ಒಂದು ಮೊರಾಲಿಟಿ ಇರೋಲ್ಲ, ಅವ್ರಿಗೆ ನೈತಿಕತೆ ಇರೋದಿಲ್ಲ. ಹೀಗಾಗಿ ಯಾರು ಬಂದರೂ ಕೂಡ, ಯಾವ ಪಾರ್ಟಿ ಬಂದರೂ ಕೂಡ ಇದೇ ರೀತಿ ಆಗ್ತದೆ. ಇವಾಗ ಯೋಜನೆಗಳು ಎಷ್ಟು ಯೂಸ್ ಆಯಿತು ಜನಗಳಿಗೆ ಅಂತ ಅನ್ಸುತ್ತೆ? ಯೋಜನೆಗಳು ಎಲ್ಲ ಪೇಪರ್ನಲ್ಲಿದ್ದಾವೆ, ಯಾವುದೂ ಆಗ್ತಾಯಿಲ್ಲ. ಪೇಪರ್ನಲ್ಲಿದ್ದಾವೆ, ಯಾವುದಕ್ಕೂ ಅನುದಾನಗಳು ಬಿಡುಗಡೆ ಆಗ್ತಿಲ್ಲ. ಶಾಸಕರಿಗೇ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಅವರೇ ಗಲಾಟೆ ಮಾಡ್ತಿದ್ದಾರೆ, ಕಾಂಗ್ರೆಸ್ನವರೇ ಗಲಾಟೆ ಮಾಡ್ತಿದ್ದಾರೆ. ಬಿ ಜೆ ಪಿನವ್ರು ನಮಗೇನೂ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇಂಥ ಪರಿಸ್ಥಿತಿನಲ್ಲಿ ಅಭಿವೃದ್ಧಿ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಅವರು ಲೂಟಿ ಮಾಡಿರೋ ದುಡ್ಡನ್ನ ಅವ್ರು ಖರ್ಚು ಮಾಡೋದಿಲ್ಲ, ಅಷ್ಟೇ. ಏನು ಹೇಳ್ತೀರಾ ಓವರಾಲ್ ಪರಿಸ್ಥಿತಿ ನೋಡಿದ್ರೆ, ರಾಜ್ಯದ ಪರಿಸ್ಥಿತಿ, ರಾಜಕೀಯದ ಪರಿಸ್ಥಿತಿ? ಓವರಾಲು ಹುಚ್ಚರ ಸಂತೆ ಇದು, ಅಷ್ಟೇ, ಇನ್ನೇನಿಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಯಾರ್ದೋ ಪಬ್ಲಿಕ್ ದುಡ್ಡು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಷ್ಟೇ ಹೊರತು ಇನ್ನೇನಿಲ್ಲ ಅದು. ಬೀಟ್ ಪ್ಲಸ್ ಕರ್ನಾಟಕ.